ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಾವು ಹರಿಹರೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅದೆಲ್ಲಿದೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿದೆ. ನಾವು ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಸಮಯ 5:05ವರೆಗೆ ಬಿಟ್ವಿ. ಹೋಗ್ತಾ ನಂದಿ ಬೆಟ್ಟನ ನೋಡ್ಬೋದು. ನೀವು ನೋಡಿ ಇಲ್ಲಿ ತುಂಬ ಫಾಗ್ ತುಂಬಿಕೊಂಡಿದೆ. ಬೆಳಿಗ್ಗೆನೇ ನೀವು ಬಿಟ್ಟರೆ ಒಳ್ಳೆ ಮಾರ್ನಿಂಗ್ ರೈಡ್ ಕೂಡ ಎಂಜಾಯ್ ಮಾಡ್ಬೋದು. ಹಂಗೆ ಹೋಗ್ತಾ ಮುಂದಕ್ಕೆ ನಮಗೆ ಭೋಗ ನಂದಿ ಸಿಗುತ್ತೆ. ಇದು ಒನ್ ಆಫ್ ದ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸಸ್. ಇದಕ್ಕೆ ನೀವು ಟ್ರಕ್ಕಿಂಗ್ ಮುಗಿಸ್ಕೊಂಡು ಬರ್ತಾ ಬೇಕಾದರೂ ಬರ್ಬೋದು. ಯಾಕೆಂದರೆ ನೀವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೋದರೆ ಟ್ರಕ್ಕಿಂಗ್ ಹೋದರೆ ತುಂಬ ಲೇಟ್ ಆಗುತ್ತೆ. ಕೊನೆಗೂ ನಾವು ಹರಿಹರೇಶ್ವರ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಇವಾಗ ಸಮಯ 6:30. ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅಲ್ಲಿಗೆ ನಾವು ಟ್ರಕ್ ಮಾಡೋದು ಇವತ್ತು. ಇದು ಈಶಾ ಫೌಂಡೇಶನ್ ಎಂಟ್ರೆನ್ಸು. ನೀವು ಈಶಾ ಸೈಡಿಂದ ಬರೋವಾಗ ಹಿಂಗೆ ಬಂದು ಈ ರೋಡೆಲ್ಲ ದಾಟಿ ನೀವು ಇಲ್ಲೇ ಎಲ್ಲಾದರೂ ಗಾಡಿ ಪಾರ್ಕ್ ಮಾಡಿ ನಿಮ್ಮ ಟ್ರಕ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾವು ಈ ಕಡೆ ಹಳ್ಳಿ ಕಾಣಿಸಿದೆಯಲ್ಲ, ಆ ಮನೆಯಿಂದ ಸೈಡಿಂದ ಟ್ರಕ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಾ ಬೆಟ್ಟಕ್ಕೆ ಹಿಂಗೇನಾ ಅಲ್ಲೋಗ ನೀರಿದೆ, ಹುಷಾರಾಗಿ ಹೋಗಿ. ಅಲ್ಲಿ ಕಂಬಗಳಿದೆಯಲ್ಲ ನೋಡಿ, ಅಲ್ಲಿ ಲೈಟ್ ಹೊಡಿತಾ ಇದೆಯಲ್ಲ, ಆ ಕಡಿಕಾ ಅದೇ ಮೆಟ್ಲು. ಇಲ್ಲೊಂದು ಮನೆ ಕಾಣಿಸಿದೆಯಲ್ಲ, ಆ ಮನೆಯಿಂದ ಆ ಕಡೆಯಿಂದ ಹೋಗ್ಬೇಕಂತೆ. ಆ ಸೈಡು ಸ್ಟೆಪ್ಸ್ ಇದೆ ಮೇಲೆ ಹೋಗೋಕ್ಕೆ. ಸೊ ಇವಾಗ ನಾವು ಆ ಮನೆ ಎಲ್ಲ ದಾಟ್ಕೊಂಡು, ಅದು ಪಂಪ್ ಹೌಸ್ ಆ್ಯಕ್ಚುಲಿ, ಅದನ್ನು ದಾಟ್ಕೊಂಡು ಆ ಕಡೆ ಸ್ಟೆಪ್ಸಿಂದ ಮೇಲೆ ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ದಾಟ್ಕೊಂಡು ಮನೆ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಇದೆ, ಹಂಗಿಂದ ಹೋಗ್ಬೇಕು ಮೇಲಕ್ಕೆ. ಆ ಪಂಪ್ ಹೌಸ್ ದಾಟಿದ ಮೇಲೆ ನಿಮಗೆ ಸ್ಟೆಪ್ ಸಿಗುತ್ತೆ. ಇದೇ ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿಂದನೇ ಹೋಗ್ಬೇಕು. ಇದೇ ಪಂಪ್ ಹೌಸು, ಅಲ್ಲಿಂದ ನಾವು ಬಂದಿದ್ದು. ಪಂಪ್ ಹೌಸ್ ದಾಟ್ಕೊಂಡು ಈಗ ಮುಂದೆ ಬಂದರೆ ಮೆಟ್ಲಿದೆ. ಈ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಈ ಸ್ಟೆಪ್ಸ್ ಹತ್ಕೊಂಡ್ಬಂದರೆ ನಿಮಗೆ ಫಸ್ಟ್ ಸಿಗೋದೆ ಈ ದೇವಸ್ಥಾನ. ಈ ದೇವಸ್ಥಾನದಿಂದ ನೀವು ಲೆಫ್ಟ್ ಹೋಗ್ಬೇಕು. ನೀವು ಇಲ್ಲಿ ನೋಡ್ಬೋದು, ಆರೋ ಮಾರ್ಕ್ಸ್ ಎಲ್ಲ ಇದೆ. ಹೆಂಗಿಂದ ಲೆಫ್ಟ್ ಹೋದರೆ ಪೀಕ್ ಹೋಗ್ತೀವಿ. ಹಿಂಗೆ ಆರೋ ಮಾರ್ಕ್ ಹಾಕಿರ್ತಾರೆ ಎಲ್ಲ ಕಡೆ, ಅದನ್ನ ನೋಡ್ಕೊಂಡು ಬನ್ನಿ. ನೋಡಿ, ನಮ್ಮ ಹುಡುಗರು ಬಂದು ಸುಸ್ತಾಗ್ಬಿಟ್ಟು ಇಲ್ಲೇ ಕುತ್ಕೊಬಿಟ್ರು. ಬರ್ರೋ ಹೋಗೋಣ ಅಂದ್ರು ಬರ್ತಾ ಇಲ್ಲ. ನೋಡ್ರಿ, ಇವ್ನು ಯಾರೋ ಜೀನ್ಸ್ ಪ್ಯಾಂಟ್ ಹಾಕೋ ಬಂದವನು ಟ್ರಕ್ಕಿಂಗ್ಗೆ. ಎಲ್ಲ ಶೋಕಿ ನನ್ನ ಮಕ್ಕಳೇ. ನೋಡ್ರಿ, ಹತ್ತಿರ ಇಷ್ಟಕ್ಕೆ ಆಲ್ರೆಡಿ ತಲೆ ಮೇಲೆ ಇದಾಕೊಂಡವನೇ. ನೋಡಿ ಗಾಯ್ಸ್, ಅದು ಈಶಾ ಎಂಟ್ರೆನ್ಸು. ನೀವು ಬೆಂಗಳೂರು ಹೈವೇಯಿಂದ ಬಂದರೆ ಇದೆ ಎಂಟ್ರೆನ್ಸು. ಇವಾಗ ಇಲ್ಲಿದ್ದೀವಿ, ಇಷ್ಟು ಹತ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ, ಹೋಗೋಣ ಬನ್ನಿ. ಪೀಕಿಗೆ ಬಂದಾಯಿತು. ಒಳ್ಳೆ ವೆದರ್ ಇದೆ. ಇಲ್ಲೇ ಹಂಗೆ ಸ್ವಲ್ಪ ಹೊತ್ತು ಮಲ್ಕೊಂಡು, ಬೆಂಗಳೂರಾಗ ಪೊಲ್ಯೂಷನ್ನು, ಟ್ರಾಫಿಕ್ಕು ಒಂದು ಸಹಾಯ ಬದಲು ಇಲ್ಲಿ ಬನ್ನಿ ಫ್ರೆಂಡ್ಸ್, ಅವ್ರಿಗೊಂದ್ಸಲ. ಒಳ್ಳೆ ವೆದರ್ ಇದೆ, ಪ್ಯೂರ್ ಆಕ್ಸಿಜನ್ನು, 100% ಗಾಳಿ, ಜೊತೆಗೆ ಟ್ರಕ್ ಮಾಡಿ ನಿಮ್ಗೆ ಹೆಲ್ತ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ನಮ್ಮ ಹುಡುಗರಂತೂ ಕುತ್ಕೊಂಡು ಎಂಜಾಯ್ ಮಾಡ್ತಾವ್ರೆ ವೆದರು. ನೋಡಿ, ಟ್ರೆಕ್ಕಿಂಗ್ ಬಂದರೆ ಈ ಥರ ಫ್ರೂಟ್ಸು, ಡ್ರೈ ಫ್ರೂಟ್ಸು ತೊಗೊಬಂದು ತಿನ್ನಿರಿ.
ತಿಂದ್ಬಿಟ್ಟು ಆ ಪೇಪರ್ ಹಂಗೆ ಮನೆಗೆ ಎತ್ಕೊಂಡು ಹೋಗ್ಬೋದು ಪ್ಲಾಸ್ಟಿಕ್ಕು. ಅದು ಬಿಟ್ಟು ಈ ಚಿಪ್ಸು ಅವು ಇವು ತರ್ತೀರಾ, ಬಿಸ್ಕೆಟ್ಗಳು ತಿಂದಿದ್ದ ಪೇಪರ್ ಎಲ್ಲ ಇಲ್ಲಿ ಪ್ಲಾಸ್ಟಿಕ್ ಬಿಸಾಕ್ತೀರಾ. ದೇಹಕ್ಕೂ ಒಳ್ಳೇದಲ್ಲ, ಪ್ರಕೃತಿಗೂ ಒಳ್ಳೇದಲ್ಲ. ನೋಡ್ರಿ ನಮ್ಮ ಹುಡುಗ ಕರೆಕ್ಟಾಗಿ ಹೇಳ್ದ. ನೋಡಿ ಈ ಕಡೆ ಎಲ್ಲ ಫಾಗ್ ಇದೆ, ಈ ಕಡೆ ಫುಲ್ಲು ಕ್ಲಿಯರ್ ಆಗಿದೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲ ಗ್ರೌಂಡಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ರೆ ನಾವು ಟ್ರೆಕ್ಕಿಂಗ್ ಬಂದು ಬೆಟ್ಟದ ಮೇಲೆ ಫ್ಲಾಗ್ ಹಾಸ್ಟ್ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈಶ್ವರಂದು ಪೇಂಟ್ ಮಾಡೋರೆ, ಆರ್ಟಿಸ್ಟ್ ಸೋಲೋ ಅಂತೆ. ಶ್ರೇಯಸ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಮಾಡೋರೆ. ನೋಡಿ ಫ್ರೆಂಡ್ಸ್, ನಾವು ಮೋಡದಲ್ಲಿದ್ದೀವೋ ಮೋಡ ನಮ್ಮೊಳಗೈತ ಒಂದು ಗೊತ್ತಾಗ್ತಾ ಇಲ್ಲ, ಅಷ್ಟು ಮೇಲೆ ಇದ್ದೀವಿ. ಪಾಯಿಂಟಿಂದ ನಮಗೆ ನಂದಿ ಹಿಲ್ಸ್ ಕಾಣಿಸುತ್ತೆ. ನೀವು ನಂದಿ ಹಿಲ್ಸ್ ನೋಡ್ಬೋದು, ಫುಲ್ಲು ಮೋಡ್ಗಳಿಂದ ಮುಚ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಹಂಗೆ ಬಂದರೆ ದಿಬ್ಬಗಿರಿ, ಸ್ಕಂದಗಿರಿ, ಚೆನ್ನಗಿರಿ, ಚಿಕ್ಕಬಳ್ಳಾಪುರದಲ್ಲಿರೋ ಎಲ್ಲ ಬೆಟ್ಟಗಳು ಕಾಣಿಸುತ್ತೆ ನಿಮಗೆ. ನಾವು ಇವಾಗಿರೋದು ಹರಿಹರೇಶ್ವರ ಬೆಟ್ಟ. ಇಲ್ಲಿಂದ ನಿಮಗೆ ಇಡೀ ಚಿಕ್ಕಬಳ್ಳಾಪುರ ಟೌನ್ ಫುಲ್ಲು ಕಾಣಿಸುತ್ತೆ. ಹಂಗೆ ಪೀಕಿಂದ ಸ್ವಲ್ಪ ಕೆಳಗೆ ಬಂದರೆ ನಮಗೆ ಈಶಾ ಫೌಂಡೇಶನ್ ಕೂಡ ಕಾಣಿಸುತ್ತೆ. ನೀವು ನೋಡ್ಬೋದು ಇಲ್ಲಿಂದ ಏರಿಯಲ್ ವ್ಯೂ ಹೆಂಗಿದೆ ಅಂತ. ಈಶಾ ಫೌಂಡೇಶನ್ದು ಎಲ್ಲ ಬೆಳಗ್ಗೆ ಇನ್ನೂ ಜನ ಬರ್ತಿದ್ದಾರೆ ಸ್ವಲ್ಪನೇ, ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಸುತ್ತು ಬೆಟ್ಟಗಳು, ಮೋಡ ಕವಿದ ವಾತಾವರಣ ನೋಡೋಕ್ಕೆ ಎರಡು ಕಣ್ಣು ಸಾಲದು, ನೋಡ್ತಾನೇ ಇರ್ಬೇಕು ಅನ್ಸ್ತದೆ. Cool.